ಇವತ್ತು ನಮ್ಮ ಮನೆ ಪಕ್ಕದಲ್ಲಿರುವ ಗಾರ್ಡನ್ನ ನಮ್ಮ ಅಮ್ಮ ಹೇಗೆ ಚೇಂಜ್ ಮಾಡಿದ್ದಾರೆ ಏಕೆ ಗೊತ್ತಾ? ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಬೇಸಿಗೆ ಇರುವುದರಿಂದ ನೆಲದಲ್ಲಿ ಇರುವ ಗಿಡಗಳಿಗೆ ನೀರು ನಿಂತುಕೊಳ್ಳುವ ಹಾಗೆ ಗುಣಿಯಾಗಲು ಸುತ್ತ ಮಣ್ಣನ್ನು ಹಾಕಿದ್ದಾರೆ. ಹಾಗೆ ತೆಂಗಿನ ಮರದ ಮಣ್ಣನ್ನು ತೆಗೆದಿದ್ದಾರೆ ಏಕೆ ಗೊತ್ತಾ? ಆ ತೆಂಗಿನ ಮರದಲ್ಲಿ ಫಲ ಚೆನ್ನಾಗಿದೆ. ನೋಡಿ, ಆ ಮರದಲ್ಲಿ 100 ಎಳನೀರು ಬಿಟ್ಟಿದೆ. ಈ ಮರದಲ್ಲಿ ಸ್ವಲ್ಪ ಫಲ ಕಮ್ಮಿಯಾಗಿದೆ, ಕಾಯಿ ಸ್ವಲ್ಪ ಸಣ್ಣ ಬಂದಿದೆ. ಅದಕ್ಕೆ ಉಪ್ಪು, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಹಾಕಿ ತುಂಬ ನೀರು ಕಟ್ಟಿದ್ದಾರೆ. ಈ ರೀತಿ ತೆಂಗಿನ ಮರಗಳಿಗೆ ಮಾಡುವುದರಿಂದ ತೆಂಗಿನ ಮರದಲ್ಲಿ ಒಂದು ಒಳ್ಳೆ ಸೈಜ್ ಕಾಯಿ ಸಿಗುತ್ತದೆ. ಕಮ್ಮಿ ಬೆಲೆ ಏನಿಲ್ಲ, ಎಳನೀರು ಬೆಲೆ ಜಾಸ್ತಿ ಇರುವುದರಿಂದ ಆ ಮರ ಮನೆಗಲ್ಲದೆ ಮಾರಾಟ ಮಾಡುವಷ್ಟು ತೆಂಗಿನ ಕಾಯಿಯಾಗಲಿ ಎಳನೀರು ಆಗಲಿ ಮಾರುತ್ತಾರೆ. 100 ಎಳನೀರು ಮಾರಿದರೆ 30 ರೂಪಾಯಿ. ಹಾಗೆ ಕೊಟ್ಟರೂ 3,000 ಆಗುತ್ತೆ. 4 ತೆಂಗಿನ ಮರ ಇದೆ, ಅದರಲ್ಲಿ ಸಾಕಷ್ಟು ದುಡಿಮೆ ಬರುತ್ತದೆ. ಅದರಲ್ಲೂ ಬೇಸಿಗೆಯಲ್ಲಿ ಒಂದು ಎಳನೀರು 40-50 ರೂಪಾಯಿ ಮಾರುತ್ತಾರೆ. ಕಾಮಧೇನು ಕಲ್ಪವೃಕ್ಷ ಅಂತ ಅಷ್ಟಿಲ್ಲದೆ ಹೇಳಿದ್ದಾರಾ? ನೋಡಿ, ಗಾರ್ಡನ್ಗೆಲ್ಲ ಮಣ್ಣು ಹಾಕಿ ಈ ರೀತಿ ಎಲ್ಲ ರೆಡಿ ಮಾಡಿದ್ದಾರೆ. ಇದನ್ನು ಮಾಡುವಾಗ ವಿಡಿಯೋ ಮಾಡಿಲ್ಲ, ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೆ. ಇದೆಲ್ಲವನ್ನು ನಮ್ಮ ಅಮ್ಮನೇ ಮಾಡುವುದು, ಯಾರೇನೂ ಸಹಾಯ ಮಾಡಲ್ಲ. ಹಾಗೆ ನೋಡಿ, ನೆಲದಲ್ಲಿ ಎಷ್ಟು ಚೆನ್ನಾಗಿ ಸೇವಂತಿಗೆ ಗಿಡಗಳಿವೆ. ನೆಲದಲ್ಲಿ ಕಟಿಂಗ್ ಹಾಕಿದ ಮಲ್ಲಿಗೆ ಗಿಡದಲ್ಲಿ ತುಂಬ ಮೊಗ್ಗಾಗಿವೆ. ನೋಡಿ ಎಷ್ಟು ಚೆನ್ನಾಗಿದೆ, ಗಿಡದ ತುಂಬೆಲ್ಲ ಮೊಗ್ಗಾಗಿವೆ. ನೋಡಿ, ಇದು ಕಟಿಂಗಿಂದ ಬೆಳೆಸಿರೋದು, ಎಷ್ಟು ಚೆನ್ನಾಗಿ ಬೆಳೆದಿದೆ. ಬಿಸಿಲಿರುವುದರಿಂದ ಕಾರಣ ಲಿಕ್ವಿಡ್ ಅಷ್ಟೇ ಹಾಕುವುದು. ನೋಡಿ ಎಷ್ಟು ಚಂದ ಹೂವಿದೆ. ನೋಡಿ, ನಮ್ಮ ಗಾರ್ಡನ್ನಲ್ಲಿ ಕುಂಬಳಕಾಯಿ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ. ನೋಡಿ, ಪಕ್ಕದಲ್ಲೇ 3 ಕುಂಬಳಕಾಯಿ ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಾವು ಆರ್ಗಾನಿಕ್ ಆಗಿ ಬೆಳೆಸ್ಕೊತೀವಿ. ಈ ರೀತಿ ಆರ್ಗಾನಿಕ್ ಆಗಿ ಬೆಳೆಸ್ಕೊಂಡು ತಿನ್ನುವುದರಿಂದ ಯಾವುದೇ ರೋಗ ಬರುವುದಿಲ್ಲ. ನೋಡಿ, ಅದಕ್ಕೆ ನಾನು ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿರೋದು. ನಾನು ಅಷ್ಟೇ ಅಲ್ಲ, ನಮ್ಮ ಮನೇಲಿರೋರೆಲ್ಲ. ನೋಡಿ, ಹಾಗೆ ಸೆಕೆಂಡ್ ಟೈಮ್ ನಮ್ಮ ಗಾರ್ಡನ್ನಲ್ಲಿ ಹಾಗಲಕಾಯಿ ಬಿಟ್ಟಿದೆ. ನಾನೇ ಯಾವಾಗಲೂ ಹಾರ್ವೆಸ್ಟ್ ಮಾಡೋದು ನಮ್ಮ ಗಾರ್ಡನ್ ವೆಜಿಟೇಬಲ್ಸ್ನ. ನೋಡಿ ಎಷ್ಟೊಂದು ಹಾಗಲಕಾಯಿ ಸಿಕ್ಕಿವೆ. ನೋಡಿ, ತೆಂಗಿನ ಮರಕ್ಕೆ ಸೋರೆಕಾಯಿ ಬಳ್ಳಿನ ಹಬ್ಬಿಸಿದ್ದಾರೆ. ಇದರ ಮೊದಲು ನನ್ನ ವಿಡಿಯೋ ನೋಡಿರುವವರಿಗೆ ಗೊತ್ತಿರುತ್ತದೆ, ಲಾಂಗ್ ಬೀನ್ಸ್ ಇತ್ತು. ಅದನ್ನು ನನ್ನ ಹತ್ರ ಇಸ್ಕೊಂಡು ಎಷ್ಟೊಂದು ಜನ ಬೆಳೆಸ್ಕೊಂಡಿದ್ದಾರೆ. ಇವಾಗ ಸೋರೆ ಗಿಡ ಹಬ್ಬಿಸಿದ್ದೀವಿ, ಅದರಲ್ಲಿ ಒಂದು ಸೋರೆಕಾಯಿ ಬಿಟ್ಟಿದೆ. ನೋಡಿ, ನಮ್ಮ ಗಾರ್ಡನ್ನಲ್ಲಿ ಎಷ್ಟೇ ಸಲ ಅರಿವೆ ಸೊಪ್ಪು ಕುಯ್ದರೂ ಮತ್ತೆ ಚಿಗುರಾಗಿ ಬರುತ್ತದೆ. ಒಂದು ಡಬ್ಬಾಗ ಅಷ್ಟು ಅರಿವೆ ಸೊಪ್ಪು ಸಿಕ್ಕಿದೆ. ಪಾಲಕ್ ಪಲಾವ್ ಮಾಡಿಸ್ಕೊಂಡು ತಿಂತೀನಿ, ಜಾಸ್ತಿ ಚೆನ್ನಾಗಿರುತ್ತೆ. ಇದು ನೋಡಿ, ಸೇವಂತಿಗೆ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಮೊಗ್ಗು ಕೂಡ ಆಗಿದೆ, ಚಿಗುರು ಕೂಡ ನೋಡಿ ಹಾಕಿದ್ದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಹುಳ್ಳಿಕಾಯಿ. ಇದನ್ನು ಹಾರ್ವೆಸ್ಟ್ ಮಾಡ್ತಿದ್ದೀನಿ. ನೋಡಿ, ಯಾವುದೇ ಗೊಬ್ಬರ ಔಷಧಿ ಬಳಸದೆ ಆರ್ಗಾನಿಕ್ ಆಗಿ ಬೆಳೆಸಿರೋಂತಹ ಹುಳ್ಳಿಕಾಯಿ. ನೋಡಿ ಎಷ್ಟೊಂದು ಬಿಟ್ಟಿದೆ ಹುಳ್ಳಿಕಾಯಿ. ಗಾರ್ಡನ್ನಲ್ಲಿ ಇಷ್ಟು ಹುಳ್ಳಿಕಾಯಿ ಸಿಕ್ಕಿರೋದು.
ನೋಡಿ ಇದು ಲಾಂಗ್ ಬೀನ್ಸ್ ಎಷ್ಟೊಂದು ಸಿಕ್ಕಿದೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಹಣ್ಣು, ತರಕಾರಿ, ಹೂಗಳ ಹಾರ್ವೆಸ್ಟ್ ಹಾಗೆ ಎಳನೀರಿನ ಬಗ್ಗೆ ಮಾಹಿತಿ. ಇಷ್ಟು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಒಳ್ಳೆ ಮಾಹಿತಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.